ನಂದಿ ಹಿಲ್ಸ್ ಅಂತೂ ಕ್ರೇಜಿಯಾಗಿದೆ ಗುರು. ಒಂದು ಫೋಟೋ ಶೂಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಬಾ ಹತ್ತುವಾ ನೋಡಿಲ್ಲ ನಂದಿ ಹಿಲ್ಸಿಗೆ ಬಂದಿದ್ದೀವಿ. ಫಸ್ಟು ನಂದಿ ಹಿಲ್ಸ್ ಮ್ಯಾಪಲ್ಲಿ ಏನೇನಿದೆ ಅಂತ ನೋಡೋಣ. ಫಸ್ಟು ಅಲ್ಲಿ ಟಾಪಲ್ಲಿ ನಂದಿ ಹಿಲ್ಸ್ ವ್ಯೂ ಪಾಯಿಂಟು, ಟಿಪ್ಪು ಸುಲ್ತಾನ್ ಲಾಡ್ಜು, ಆಮೇಲೆ ಅಮೃತ ಸರೋವರ, ಗಾಂಧಿ ನಿಲಯ, ನೆಹರು ನಿಲಯ, ಟಿಪ್ಪು ಡ್ರಾಪು, ಮೇನ್ ಗೇಟು. ಓಕೆ, ಇಲ್ಲಿ ಬಂದು ಅರ್ಕಾವತಿ ರಿವರು, ಪಾಲಿರೇಕು, ಇದು ಪಲಾರ್ ರಿವರ್. ಓಕೆ, ಆಮೇಲೆ ಯೋಗಾನಂದೇಶ್ವರ ಟೆಂಪಲ್ ಇದೆ, ಬಸವಣ್ಣ, ನಂದಿ ಮಂಟಪ, ಬ್ಯಾಂಬೂ ಹೌಸ್. ಈಗ ಹೇಳಿದ ಇಷ್ಟು ಪ್ಲೇಸಸ್ನು ನಾನು ನಮ್ಮ ಹುಡುಗ ಹೋಗ್ತಾಯಿದ್ದೀವಿ ವಿಸಿಟ್ ಮಾಡೋದಕ್ಕೆ ನಂದಿ ಹಿಲ್ಸ್ಗೆ. ಬನ್ನಿ ನೋಡುವ. ಅದರಲ್ಲಿ ಓದ್ದಂಗೆ ಇಲ್ಲೊಂದು ಲೇಕ್ ಥರ ಏನೋ ಇದೆ, ಅಮೃತ ಸರೋವರ. ಏನೇ ಅದು ಅಮೃತ ಸರೋವರ. ಹುಚ್ಚ ವೆಂಕಟ್ ಫಿಲಮ್ ಕಾವೇರಿ ಸಾಂಗು ಇಲ್ಲೇ ಶೂಟ್ ಮಾಡಿದ್ದು. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ಅದಕ್ಕೆ ನಮ್ಮ ಅಣ್ಣ ಇಲ್ಲೇ ಶೂಟ್ ಮಾಡಿದ್ದು. ಫುಲ್ ವ್ಯೂ ಈಗ ನೋಡ್ತೀರಂತೆ. ಹಿಂಗೆ ಏ ಬಾಮ್ಮ ಬಾರೋ, ನಾನು ಇಲ್ಲೂ ಕರ್ಕೊಂಡು ಹೋಗ್ತೀನಿ. ಚಿತ್ತಾಲ್ ಪತಾಲ್ ಬಾರೋ ಬಾಮ್ಮ. ಏ ಮಜಾ ಇರುತ್ತೆ ಬರ. ಏನು ಮಗ ಇದು? ಗೊತ್ತಿಲ್ಲ, ಭಾವನ ಏನೇನೋ ಇದು. ಫುಲ್ ಕೇವ್ಸ್ ಎಲ್ಲ. ಓಯ್ ಗುರು, ಕ್ರೇಜಿ ಆಗಿದೆ ಗುರು. ದೇವರ ಹತ್ರನೇ ಹೋಗ್ಬಿಡ್ತೀವಿ. ಟೈಮ್ ಲ್ಯಾಪ್ಸಿಗೆ ಸಕ್ಕತ್ತಾಗಿದೆ ಮಗ. ಮೋಸ್ಟ್ಲಿ ಸನ್ಸೆಟ್ ಪಾಯಿಂಟ್ ಇರಬೇಕು. ಅದು ಬರ್ರಪ್ಪ, ಏನದು ಮಾಡಿರಿ, ಮಜಾ ಮಾಡಿರಿ. ಈ ಥರ ಕೆಟ್ಟದಾಗ ಹೆಸರೆಲ್ಲ ಬರೆದು ಹೋಗ್ಬಿಡಿ. ನಿಬ್ಬ, ಜೋಶು ಇವೆಲ್ಲ ಯಾಕೆ ಬರೀತೀರಾ? ಹ್ಞೂ, ನಿಮ್ಮ ಗೀತನ ನೀವೇ ಇಟ್ಕೊಳ್ಳಿ ನೋಡ್ರಿ. ಎಲ್ಲಿ ಓದು ಇವೆಲ್ಲ. ಹೇ, ನಮ್ಮ ಜನ ಬುದ್ಧಿ ಬರಲ್ಲ ಗುರು. ಇನ್ನೆಲ್ಲ ಜಕಣಾಚಾರಿ ಅನ್ಕೋಬಿಟ್ಟು ಸಿಕ್ಕಿದ ಕಡೆ ಎಲ್ಲ ಕೆತ್ತಿ 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 ಮಗ. ಶಿವಲಿಂಗಕ್ಕೆ ದಾರಿ ಇಲ್ಲೂ ಬಿಟ್ಟಿಲ್ಲ ಬಡ್ಡೆ ತವು. ಶಿವನ ಹತ್ರನೇ ಹೋಗ್ಬಿಡೋಣ ಅಂತ.
ಇಲ್ಲಿ ಮಗ ದೇವಸ್ಥಾನ ಕಂಬ ಐತೆ. ಹಾಂ, ಇಷ್ಟಕ್ಕೆ ಫುಲ್ಲು ಬಾ ನೋಡುವ. ನೀರು ಜಾಸ್ತಿನೇ ತುಂಬಿತ್ತು ಅನ್ಸುತ್ತೆ ನೋಡು. ಕಲ್ ಮೇಲೆಲ್ಲ ಪಾಚಿ, ಹೋಗುದು ನಂದಿ ಮೇಲೆ ಪಾಚಿ ಇದೆ. ಇಲ್ಲ, ಇದಕ್ವರೆಗೂ ತುಂಬಿರುತ್ತೆ ಅನ್ಕೋತೀವಿ. ಪಕ್ಕ. ನಂದಿ ಶಿವನ ಹೈಟಿಗೆ ಬರಬೇಕಲ್ಲ. ಹಾಂ, ಪುಟಾಣಿದೆ, ಚೆನ್ನಾಗಿದೆ. ಗುರು ನಂದಿ ಗಿಂದಿ ಎಲ್ಲ ಇದೆ. ಬ್ರಹ್ಮಾಶ್ರಮನ ನಂದಿ ಹಿಲ್ಸಲ್ಲಿ ನಂದಿ ತುಂಬ ಕಡೆ ಹಾಕೋರೆ ಗುರು. ಇರಬೇಕು, ಎಷ್ಟಿಲ್ವಾ ಹಂಗೆ. ನಂದಿ ಅಣ್ಣ ಅಡ್ಬಿದ್ದೆ. ನೋಡ್ಕೊಂಡ್ರೆ ಗೊತ್ತಾಗ್ಬೋದು. 10 ಅಡಿ ಉದ್ದ, 6 ಅಡಿ ಎತ್ತರ. ಓದಂಗಿದೆ ಓದ್ಕೊಳ್ಳಿ, ಫುಲ್ಲು ಇನ್ಫಾರ್ಮೇಷನ್. ಜಾಗ ಚೆನ್ನಾಗಿದೆ ಗುರು. ನಾವು ನಂದಿ ಹಿಲ್ಸಲ್ಲಿ ಕನಕನ ಕಿಂಡಿ, ಬ್ರಹ್ಮಾಶ್ರಮನ ಕಿಂಡಿ ಹೋಗುವ. ಇಲ್ಲ ಪಾದರಕ್ಷೆಗಳನ್ನು ಒಳಗೆ ಏನು ಇದೆ ಮಗ, ಒಳಗೆ ತರಬಾರದು ಮಗ. ಹಲೋ, ಅವನುಂಟಾ? ಭಾರಿ ಫ್ಲಾಶ್ ಮರ ಇದು. ಓ, ವರ್ಕೌಟು. ಅಯ್ಯ ಇದೆ ಕಣ, ಸ್ಟೆಪ್ಸ್ ಥರ ಇದೆ ಅಲ್ವಾ? ಹೌದು. ಸೇಮ್ ಪ್ಲೇಸ್. ಲಿವಿಂಗ್ ಹಾಲ್. ಲೀವಿಂಗ್ ಮನೇನಾ? ಹಾಂ, ಆಶ್ರಮ ಅಂತ ಹಾಕಿದ್ರು ಹೊರಗಡೆ ಬೋರ್ಡ್, ಬ್ರಹ್ಮಾಶ್ರಮ ಅಂತ. ಇಲ್ಲಿ ಯೂಶಲಿ ಒಬ್ರು ಪೂಜಾ ಇರ್ತಾರೆ, ಅವ್ರು ಪ್ರಾಬ್ಲಿ ಇಲ್ಲಿ ಮನೆಯೆಲ್ಲ ಮಾಡ್ಕೊಂಡ್ರಲ್ಲ ಪ್ಲೀಸ್. ಯಾ, ಬಟ್ ಅದನ್ನ ಅವರು ಆರಾಮಾಗಿ ಚಿಲ್ ಮಾಡಕ್ಕೆ ಇಟ್ಕೊಂಡ್ರೆ. ಇಲ್ಲೂ ಸ್ವಲ್ಪ ಗಲೀಜ್ ಮಾಡಿದ್ದಾರೆ ಒಳಗಡೆ. ಇದ್ದೆ ಜನ ಇರ್ತಾರೆ, ಗಲೀಜ್ ಮಾಡದೇ ಇರ್ತಾರ. ಕಟ್ಟೆ ಯಾವ್ದು ಯೂಸ್ ಮಾಡಿರೋಂಗಿಲ್ಲ ಇದು. ಓ, ಇನ್ನು ಶೆಲ್ಫು ಟು ಹೋಲ್ಡ್. ಅಮರ ಪ್ರೇಮಿಗಳು ಮಾಡೋದು ಮುರುಳಿ ಲವ್ ಸಾಂಗ್. ಎಲ್ಲ ಜಕಣಾಚಾರಿಗಳಾಗ್ಬಿಟ್ಟಿದ್ದಾರೆ. ಕೆತ್ತಿ ಕೆತ್ತಿ ಹೋಗ್ತಾರೆ ಹೆಸರನ್ನ. ಏನಿದು ಬಾಕಪ್ ಓಯ್, ಫುಲ್ ತಣ್ಣಗಿದೆ ಗುರು. ಈ ಕಡೆನೇ ಫುಲ್ಲು ಮಳೆ, ಕ್ರೇಜಿಯಾಗಿ ಮಳೆ ಬರ್ತಾ ಇದೆ.
ನಡಿ. ಫುಲ್ ಫಾಗ್ ಆಗೋಗಿದೆ. ನಂದಿ ನೆಕ್ಸ್ಟ್ ಲೆವೆಲ್ ನಂದಿ ಹಿಲ್ಸ್ ಆಗಿದೆ. ವ್ಯೂವೇ ಕಾಣಿಸ್ತಾ ಇಲ್ಲ, ಫುಲ್ ಫಾಗ್. ನಮಗೆ ಮಧ್ಯಾಹ್ನ 3:30 ಸಿಕ್ಕಿದೆ. 3:30 ಹೆಂಗಿದೆ ಅಂದರೆ ನಂದಿ ಹಿಲ್ಸು ಬೆಳಿಗ್ಗೆ ಯಾವ ರೇಂಜಿಗೆ ಇರ್ಬೋದು ಅಲ್ವಾ? ಫುಲ್ ಕ್ರೇಜಿಯಾಗಿದೆ. ಸ್ಟ್ರಾಂಗ್ ಇರಲಿ, ಅದು ಒಳ್ಳೆ ವೆದರು, ಫುಲ್ ಕ್ರೇಜಿ ಇತ್ತು. ಖಂಡಿತ ನಡಿ ಗುರು, ಕೆಳಗಡೆ ಹೋಗಿ ಹೋಗುವ. ಮನೆಗೆ ಹೋಗೋಣ ಅದನ್ನ. ಯಾವ ಸಾಂಗ್ ಅದು? ಪ್ಲೇಸ್ ಅಂತೂ ಮಸ್ತಾಗಿದೆ. ವ್ಯೂ ಮಾತ್ರ ಕಣ್ಣು ಕಾಣಿಸಲ್ಲ, ಕ್ಯಾಮ್ರಲ್ಲಿ ಕಾಣಿಸಲ್ಲ ಗುರು. ಹಾಂ, ಅದಕ್ಕೂ ಕಣ್ಣು ಕ್ಯಾಮ್ರಾನೇ ಕಣ್ಣೆ. ವೆದರು ಸೂಪರ್ ಆಗಿದೆ. ನೀವು ಯಾವ ಜೊತೆ ಬರ್ತೀರಾ, ಏನು ಮಾಡ್ತೀರಾ ಅವೆಲ್ಲ ಬೇಡ. ಪ್ಲಾಸ್ಟಿಕ್ ಮಾತ್ರ ಎಲ್ಲೂ ಹಾಕಬೇಡಿ ಅಷ್ಟೇ ಹೇಳೋದು. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ವೆದರ್ ಸಕ್ಕತ್ತಾಗಿದೆ. ಪ್ರೊ ಟಿಪ್: ಸಂಡೇ ಸ್ಯಾಟರ್ಡೇ ಬರೋಕ್ಕೆ ಹೋಗ್ಬಿಡಿ, ಇಲ್ಲಿಗೆ ಬೇಗ ಬಿಡಲ್ಲ. ಆಮೇಲೆ 6 o'clock 7 o'clock ಬಿಡ್ತಾರೆ. ಏನು ಸ್ಯಾಟರ್ಡೇ ಸಂಡೇ ವೇಸ್ಟ್. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡ್ಸ್ ಎಲ್ಲ ಮನೇಲಿದೆ, ಪೀಸಾಗಿ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ನಲ್ಲಿ ಡ್ಯಾಮ್ ಅಂತ ಇದೆ, ಅವಳ ಬೆಟ್ಟ ಅಂತಿದೆ. ಈ ಎರಡೂ ಇಲ್ಲೇ ಹತ್ತಿರ ಇರೋದು, ಸೊ ನೋಡ್ಬೋದು. ಕ್ರೇಜಿಯಾಗಿರುತ್ತೆ. ಅವಳ ಬೆಟ್ಟ ಓಪನ್ ಇದೆ, ನೋಡ್ಕೊಂಡು ಹೋಗಿ. ಒಂದ್ಸರಿ ಸಡನ್ನಾಗಿ ಕ್ಲೋಸ್ ಆಗಿರುತ್ತೆ. ನೀವು ಟ್ರಾವೆಲರ್ಸು ರೈಡರ್ಸ್ ಯಾರಾದರೂ ಬನ್ನಿ, ನಾರ್ಮಲಾಗಿ ಬಂದು ಗಲೀಜು ಮಾಡಬೇಡಿ, ಇಷ್ಟೇ ಹೇಳೋದು. ಸೇವ್ ಇಂಡಿಯಾ, ಸೇವ್ ಗ್ರೀನರಿ, ಸೇವ್ ನೇಚರ್, ಸೇವ್ ನಂದಿ ಹಿಲ್ಸ್, ಅಷ್ಟೇ ಹೇಳ್ತಾ ಇರೋದು. ಹೇಳಿ ಮನ್ಸು ಕಚ್ಕೊಂಡಿದ್ರೆ